ಕಮಲಕೋಟೆ ಕಟ್ಟಿದ ನಾಯಕನ ಅಭಿಮಾನದ ಉತ್ಸವ ಇವತ್ತು ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಕೋಟೆ ನಾಡಿನಲ್ಲಿ ಮೊಳಗಲಿದೆ ಕೇಸರಿ ಕಹಳೆ. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟಗಳು ಇಲ್ಲಿ ಹಾರಾಡ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಈ ನಾಡನ್ನ ಸದ್ದಿಗೆ ಸಿಂಗಾರ ಮಾಡಿರುವಂಥದ್ದು. ರಾಜಕೀಯದಲ್ಲಿ 5 ಶತಕಗಳ ಸುದೀರ್ಘ ಪಯಣ ಹೇಗಿತ್ತು ಬಿಎಸ್ವೈ ಯಡಿಯೂರಪ್ಪ ಅವರು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. 5 ದಶಕ ಪೂರೈಸಿದ ಬಿಎಸ್ವೈ ಯಡಿಯೂರಪ್ಪಗೆ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. ಮದಾರ ಚೆನ್ನಯ್ಯ ಮಠದ ಮೈದಾನದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದ್ಧೂರಿ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ಬೃಹತ್ ವೇದಿಕೆ. ಎಲ್ಲಾ ಬಿಜೆಪಿಯ ಘಟಾನುಘಟಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಎಲ್ಲಾ ಸಿದ್ಧತೆಗಳು ಬಲು ಜೋರಾಗಿ ನಡೆದಿದೆ. ಲಕ್ಷ ಲಕ್ಷ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಬಿಜೆಪಿಯ ಘಟಾನುಘಟಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದರಲ್ಲೂ ಕೂಡ ತಮ್ಮ ರಾಜಕೀಯದಲ್ಲಿ 5 ದಶಕಗಳನ್ನ ಪೂರೈಸಿರುವಂತಹ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯದ ಜೀವನದ ಹಾದಿ ಹೇಗಿತ್ತು ಅನ್ನುವಂಥದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಗಲಿದೆ. ಹಾಗಾಗಿ ಇವತ್ತು ರಾಜಕೀಯದಲ್ಲಿ 5 ಶತಕಗಳ ಸುದೀರ್ಘ ಪಯಣ ಹೇಗಿತ್ತು ಅನ್ನುವಂಥದ್ದು ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವೂ ಕೂಡ ಶ್ಲಾಘಿಸಲಾಗುತ್ತೆ. ಹಾಗಾಗಿ ಇವತ್ತು ಚಿತ್ರದುರ್ಗದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜಕೀಯದಲ್ಲಿ 5 ಶತಕಗಳನ್ನ ಪೂರೈಸಿದ್ದಾರೆ ಬಿಎಸ್ವೈ ಯಡಿಯೂರಪ್ಪ. ಈ ಹಿನ್ನೆಲೆ ಇವತ್ತು ಕಮಲಕೋಟೆ ಕಟ್ಟಿದಂತ ನಾಯಕನ ಅಭಿಮಾನೋತ್ಸವ ಕಾರ್ಯಕ್ರಮ ಬಲು ಜೋರಾಗಿ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಎಲ್ಲವೂ ಕೂಡ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಘಟಾನುಘಟಿಗಳು ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೂಡ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ಜೊತೆಗೆ ಇಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಕೂಡ ಯಡಿಯೂರಪ್ಪ ಅವರಿಗೆ ಗೌರವ ಸಮರ್ಪಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮ್ಮ ರಾಜಕೀಯ ಜೀವನದಲ್ಲಿ ಹೇಗೆ ನಡ್ಕೊಂಡು ಬಂದಿದ್ರು, ರಾಜಕೀಯ ಜೀವನದ ಹಾದಿ ಹೇಗಿತ್ತು ಅನ್ನುವಂಥದ್ದು ಈ ಕಾರ್ಯಕ್ರಮದಲ್ಲಿ ತಿಳಿಸಲಾಗುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಕಡೆ ಅವರಿಗೆ ಗೌರವ ಸಮರ್ಪಣೆ ಇದ್ರೆ, ಮತ್ತೊಂದು ಕಡೆ ಇರುವಂಥದ್ದು ಇಲ್ಲಿ ಎಲ್ಲ ಮುಂದಿನ ದಿನಗಳಲ್ಲೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಬಿಎಸ್ವೈ ಯಡಿಯೂರಪ್ಪ ಅವರಿಗೆ ತರಬೇಕು. ಹಾಗಾಗಿಯೇ ಈ ಒಂದು ಕಾರ್ಯಕ್ರಮ ಅಂತ ಹೇಳಲಾಗ್ತಾ ಇದೆ. ಕೋಟೆ ನಾಡಿನಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಮಧುಮಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಐತಿಹಾಸಿಕ ಚಿತ್ರದುರ್ಗ. ಮಠದ ಹಿಂಭಾಗದ 50 ಎಕರೆ ಬೃಹತ್ ಮೈದಾನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಂಡಾಲ್ ಈಗ ಸಜ್ಜಾಗಿದೆ. 200 ಅಡಿ ಉದ್ದ 40 ಅಡಿ ಅಗಲದ ಬೃಹತ್ ವೇದಿಕೆ ಸಿದ್ಧಾಗಿದೆ. ಈಗ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ. ಮೂಲೆ ಮೂಲೆಯಿಂದ 10 ಲಕ್ಷಕ್ಕೂ ಅಧಿಕ ಮಂದಿ ಸೇರುವಂತಹ ನಿರೀಕ್ಷೆ ಇದೆ. ಕೋಟೆನಾಡಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಹೀಗೆ ಈಗಾಗಲೇ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ 50 ಎಕರೆ ಬೃಹತ್ ಮೈದಾನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಂಡಾಲ್ ಅನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಚಿತ್ರದುರ್ಗದ ದೃಶ್ಯಗಳು. ಒಂದು ಕಡೆ ಇಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರ ಕಟೌಟ್ಗಳು, ದೊಡ್ಡ ದೊಡ್ಡ ಕಟೌಟ್ಗಳನ್ನ ಹಾಕಿದ್ದಾರೆ ಇಲ್ಲಿ. ಹಾಗಾಗಿ ಒಂದು ಕಡೆ ಆರ್ ಅಶೋಕ್ ಇರ್ಬೋದು, ಬೊಮ್ಮಾಯಿ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಹೀಗೆ ಎಲ್ಲಾ ಬಿಜೆಪಿಯ ಘಟಾನುಘಟಿ ನಾಯಕರ ಕಟೌಟ್ಗಳನ್ನ ಹಾಕಿರುವಂಥದ್ದು ಚಿತ್ರದುರ್ಗದಲ್ಲಿ. ಎಲ್ಲೆಡೆಯೂ ಕೂಡ ಇವತ್ತು ಕೇಸರಿಮಯ, ಕೇಸರಿ ಧ್ವಜಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, ಅದರಲ್ಲೂ ಕೂಡ ಎಲ್ಲೆಡೆಯೂ ಕೂಡ ಆಲ್ಮೋಸ್ಟ್ ಬಿಎಸ್ವೈ ಯಡಿಯೂರಪ್ಪ ಅವರ ಪೋಸ್ಟರ್ಸ್ಗಳು, ಹೇಗೆ ಅವರನ್ನ ವೆಲ್ಕಮ್ ಮಾಡಿಕೊಂಡು ಗೌರವ ಸಮರ್ಪಣೆ ಮಾಡಲಿಕ್ಕೆ ಇವತ್ತು ಅವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕೋಟೆನಾಡು ಸಜ್ಜಾಗಿದೆ. ಬಹಳ ಅದ್ಭುತವಾಗಿ, ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಘಟಾನುಘಟಿ ನಾಯಕರು ಕೂಡ ಒಂದು ಕಡೆ ಭಾಗಿಯಾಗ್ತಿದ್ದಾರೆ. ವಿಶೇಷವಾಗಿ ಈಗಾಗಲೇ ಹೇಳ್ತಾ ಇದ್ದೆ ನಾನು, ಒಂದು ಕಡೆ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ಇರ್ಬೋದು, ಅಂತಂದ್ರೆ 50 ವರ್ಷ ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ ಕಾರ್ಯಕ್ರಮ ಇರ್ಬೋದು. ಮತ್ತೊಂದು ಕಡೆ ಬೇರೆ ಏನೋ ಕಾರಣ ಇದೆ ಅಂತಂದ್ರೆ ಅವರು ಮುಂಬರುವಂತಹ ದಿನಗಳಲ್ಲಿ ಇಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಬಹುಶಃ ಮತ್ತೊಮ್ಮೆ ಬಿಎಸ್ವೈ ಯಡಿಯೂರಪ್ಪ ಅವರನ್ನ ಕರೆತರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಬಿಜೆಪಿ ಹೈಕಮಾಂಡ್ನ ಒಂದು ಉದ್ದೇಶ ಇರ್ಬೋದು, ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರ ಉದ್ದೇಶ ಕೂಡ ಹೌದು. ಹಾಗಾಗಿ ಆ ಒಂದು ಉದ್ದೇಶದಿಂದ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹಾಗಾಗಿ ಈಗ ಕೋಟೆನಾಡಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇಲ್ಲಿ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗಿದೆ. ಇನ್ನು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಈ ಕೋಟೆನಾಡಲ್ಲಿ ಪೋಸ್ಟರ್ಸ್ಗಳೇ ಇರ್ಬೋದು, ಬಿಎಸ್ವೈ ಯಡಿಯೂರಪ್ಪ ಅವರ ಪೋಸ್ಟರ್ಸ್ಗಳು, ಕಟೌಟ್ಗಳು ಎಲ್ಲವೂ ಕೂಡ ಹಾಕಿರುವಂಥದ್ದು ಒಂದು ಕಡೆ. ಕಲ್ಲಿನ ಕೋಟೆ ಮಾದರಿಯ ಜರ್ಮನ್ ಪೆಂಡಾಲ್ ಕೂಡ ಒಂದು ಕಡೆ. ಹೀಗೆ ಬಹಳ ವಿಶೇಷವಾಗಿ ಈ ಬಾರಿಯ ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕುರಿತು ಈಗಾಗಲೇ
BY ವಿಜೇಂದ್ರ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಅಂತಂದ್ರೆ ಬಹಳ ಅದ್ದೂರಿಯಾಗಿ ಈ ಒಂದು ಸಮಾರಂಭವನ್ನ ಮಾಡಬೇಕು ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಹಾಗೆ ಆಗುತ್ತೆ. ಇದರಲ್ಲಿ ಲಕ್ಷ ಲಕ್ಷ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಒಂದು ಕಡೆ ಅವರ ಅಭಿಮಾನಿಗಳು, ಮತ್ತೊಂದು ಕಡೆ ಪಕ್ಷದ ಕಾರ್ಯಕರ್ತರು, ಅದಾದ ನಂತರ ಬಿಜೆಪಿ ಹೈಕಮಾಂಡ್ ನಾಯಕರು ಅಂತಂದ್ರೆ ಒಂದಷ್ಟು ಘಟಾನುಘಟಿ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ಆಲ್ಮೋಸ್ಟ್ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿ ನೋಡಿ, ಒಂದು ಕಡೆ ನೋಡ್ತಾ ಇದೀವಿ ದೃಶ್ಯ, ಇದು ಚಿತ್ರದುರ್ಗ ದೃಶ್ಯ ನೋಡ್ತಾ ಇದೀವಲ್ಲ, ಇದೆಲ್ಲವೂ ಕೂಡ ಬೃಹತ್ ವೇದಿಕೆ. ಇಲ್ಲಿ ಬೇಕಾಗಿರುವಂತಹ ಆಸನಗಳ ವ್ಯವಸ್ಥೆ ಇರ್ಬೋದು. ಈಗಾಗಲೇ ಲಕ್ಷ ಲಕ್ಷ ಮಂದಿ ಜನ ಇಲ್ಲಿ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಟೋಟಲ್ 50 ಎಕರೆ ಬೃಹತ್ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ, ಈ ಒಂದು ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ.